ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಅವಲಕ್ಕಿ ಚಿತ್ರಾನ್ನ. ಈ ಥರ ಅಂತೂ ನೀವು ಯಾವತ್ತೂ ಮಾಡಿರಲ್ಲ ಅವಲಕ್ಕಿ ಚಿತ್ರಾನ್ನ. ಈ ಮಕ್ಕಳೆಲ್ಲರಿಗೂ ಅವಲಕ್ಕಿ ಒಗ್ಗರಣೆ ಮಾಡಿ ಚಿತ್ರಾನ್ನ ಮಾಡಿರ್ತೀವಿ ಅಂದರೆ ಎಲ್ಲ ಬೇಡ ಅಂತಲೇ ಹೇಳ್ತಾರೆ. ಈ ಥರ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ಬೇಡ ಅನ್ನೋರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಚಟ್ನಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕಡಲೆಬೀಜ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಬೀಜ ಹಾಕಿ ಅದನ್ನು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಮತ್ತೊಂದು ಬಾಣಲಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಅವಲಕ್ಕಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅವಲಕ್ಕಿ ಎಲ್ಲ ಸ್ವಲ್ಪ ಡ್ರೈ ಆಗೋಗುತ್ತಲ್ಲ ಬೇಗ. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಒಂದು 2-3 ಸ್ಪೂನು ಕಡಲೆಬೇಳೆ ಮತ್ತು ಒಂದು 2 ಸ್ಪೂನು ಉದ್ದಿನಬೇಳೆ, ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದು ಎಣ್ಣೆನಲ್ಲೆಲ್ಲ ಫ್ರೈ ಆಗಿದ್ದಾದಮೇಲೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಒಂದು ದಪ್ಪ ಈರುಳ್ಳಿ 2 ತೊಗೊಂಡಿದ್ದೀನಿ ನಾನು. ನಮ್ಗೆ ಎಷ್ಟು ಬೇಕೋ ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ದಪ್ಪ ಈರುಳ್ಳಿ 2 ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಎಣ್ಣೆಗೆ ಹಾಕಿದ್ರೆ ಚಿಟಪಟ ಅನ್ನುತ್ತಲ್ಲ, ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿದಾದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಒಂದು ಕ್ಯಾಪ್ಸಿಕಮ್, ಒಂದು ಚಿಕ್ಕದು ಕ್ಯಾಪ್ಸಿಕಮ್, ಇಲ್ಲ ದಪ್ಪ ಇತ್ತು ಅಂತಂದರೆ ಅದರಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು. ಒಂದು ಕ್ಯಾರೆಟ್ ತುರಿ, ಇದೆಲ್ಲ ಹಾಕಿ ಮಾಡಿದ್ರಂತೂ ಅವಲಕ್ಕಿ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ರೆಸಿಪಿನ ನಾನು ಮಂಡ್ಯದಲ್ಲಿ ಒಂದು ಸಾರಿ ಟೇಸ್ಟ್ ಮಾಡಿದ್ದು. ನಾವು ಒಂದು ಸಾರಿ ಎಲ್ಲೋ ಹೋಗಿದಾಗ ಅವ್ರು ಸೇಮ್ ಇದೇ ಥರ ಮಾಡಿದ್ದು, ಅಂದರೆ ಈ ಥರ ಅವಲಕ್ಕಿ ಒಗ್ಗರಣೆ ಮಾಡಿದರು. ತುಂಬಾ ಚೆನ್ನಾಗಿ. ಇವಾಗ ಎಣ್ಣೆನಲ್ಲೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು 10 ನಿಮಿಷ ಅವಲಕ್ಕಿನ ಒಂದು 2-3 ಸಾರಿ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ನೀರೆಲ್ಲ ಸೋರಿಕ್ಕಿದ್ಮೇಲೆ ಇವಾಗ ತೊಗೊಂಡು ಈ ಎಲ್ಲ ಒಗ್ಗರಣೆ ಮಾಡಿರ್ತೀನಲ್ಲ, ಫ್ರೈ ಆಗಿತ್ತಲ್ಲ, ಅದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟಿಫನ್ ಬಾಕ್ಸ್ಗಳಿಗೆ, ಬೆಳಗಿನ ತಿಂಡಿಗೆ ಬೇಗನೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬೇಕು ಅಂದರೆ ಕಾಯಿ ತುರಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಈ ಕೊಬ್ಬರಿ ಪೌಡ್ರು ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಬೇಕಾದರೂ ಹಾಕೋಬೋದು. ಇಲ್ಲ ಹಸಿ ಕಾಯಿ ಇದ್ರೂ, ತೆಂಗಿನಕಾಯಿ ಅದನ್ನು ತುರಿದು ಒಂದು ಸ್ವಲ್ಪ ಹಾಕೋಬೋದು. ಇವಾಗ ಕೊನೆಯಲ್ಲಿ ಕಡಲೆಬೀಜ, ಇದನ್ನು ಫಸ್ಟ್ ಎಣ್ಣೆನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇವಾಗ ನಾವು ಕೊನೆಯಲ್ಲಿ ಕಡಲೆಬೀಜ ಹಾಕಿದ್ರೆ ಅದು ಗರ್ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಟೊಮೊಟೊ ಏನೂ ಹಾಕಿರಲ್ವಲ್ಲ, ಹಾಗಾಗಿ ಒಂದು ನಿಂಬೆ ಹಣ್ಣಿನ ರಸ ತೊಗೊಂಡು ಕೊನೆಯಲ್ಲೇ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಬೇಕು. ಅವಾಗ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದು ಚಟ್ನಿ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಅವಲಕ್ಕಿ ಚಿತ್ರಾನ್ನ. ಲಂಚ್ ಬಾಕ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಧನ್ಯವಾದಗಳು.